ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಯಾವ ಸ್ಟಾಕ್ ಬಗ್ಗೆ ಮಾತಾಡ್ತೀವಿ ಅಂದರೆ IDFC ಫಸ್ಟ್ ಬ್ಯಾಂಕ್ ಬಗ್ಗೆ ಇವತ್ತು ಡೀಟೇಲಾಗಿ ಅನಲೈಸ್ ಮಾಡೋಣ. ಏನಾದರೂ ಇವಾಗ ಫ್ರೆಶ್ ಆಪರ್ಚುನಿಟಿ ಏನಾದರೂ ಫರ್ದರ್ ಇದೆಯಾ ಇಲ್ವಾ ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು IDFC ಫಸ್ಟ್ ಬ್ಯಾಂಕ್ ಬಂದ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬರುತ್ತೆ. ಎಲ್ರಿಗೂ ಗೊತ್ತಿದೆ ಬ್ಯಾಂಕ್ ಇದೊಂದು IDFC ಫಸ್ಟ್ ಬ್ಯಾಂಕ್ ಬಂದ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ ಪ್ಲಸ್ ಇವಾಗ ಇದು ಆಲ್ರೆಡಿ ಒಂದು ಕರೆಕ್ಷನ್ಸ್ ಆಗಿ ಫರ್ದರ್ ಇಲ್ಲಿ ನೋಡ್ಬೋದು ಅಪ್ ಟ್ರೆಂಡ್ ಎಲ್ಲ ಹೋಗಿ ಒಂದು ಡೌನ್ ಟ್ರೆಂಡ್ ಆಗಿ ಇಲ್ಲಿ ಬಂದು ನಿಂತಿದೆ, ರೈಟ್? ಇವಾಗ ಇದರಲ್ಲಿ ಏನಾದರೂ ಚಾನ್ಸ್ ಇದೆ ಅಂತ ನಾವು ನೋಡೋಣ. ಅದಕ್ಕೆ ಮುಂಚೆ ಫಸ್ಟು IDFC ಫಸ್ಟ್ ಬ್ಯಾಂಕ್ ಡೀಟೇಲ್ ಆಗಿ ಒಂದು ಓವರ್ ಆಲ್ ಫಂಡಮೆಂಟಲ್ ಒಂದು ಕ್ರಾಸ್ ಚೆಕ್ ಮಾಡೋಣ. ಓಕೆ, IDFC ಫಸ್ಟ್ ಬ್ಯಾಂಕ್ ಬಂದ್ಬಿಟ್ಟು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 55,000, ಆಲ್ಮೋಸ್ಟ್ 56,000 ಕೋಟಿ ಇದೆ. ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು 45 ಅಂತಂದರೆ ಇವಾಗ ಪ್ರೆಸೆಂಟ್ ಕರೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 74, ಅಂದರೆ 1:2ಗಿಂತ ಸ್ವಲ್ಪ ಕಡಿಮೆನೇ ಇದೆ. ಓಕೆ, ಮತ್ತು ಸ್ಟಾಕ್ ಪಿ ರೇಷೋ ಬಂದ್ಬಿಟ್ಟು 19.6. ಓಕೆ ಏನು ತೊಂದರೆ ಇಲ್ಲ ಇದು. ಮತ್ತು ಡಿವಿಡೆಂಟ್ ಒಂದು ಪ್ರಾಬ್ಲಮ್ ಅಂದರೆ ಡಿವಿಡೆಂಟ್ ಕೊಡ್ತಾ ಇಲ್ಲ ಇದು ಈ ಸ್ಟಾಕು. ಓಕೆ, ಡಿವಿಡೆಂಟ್ ಒಂದು ಕೊಡ್ತಾ ಇಲ್ಲ, ಬಟ್ ಸೈಮಲ್ಟೇನಿಯಸ್ಲಿ ಪ್ರಾಫಿಟ್ ಮಾಡ್ತಾನೆ ಇರೋ ಒಂದು ಸ್ಟಾಕ್ ಇದು. ಬಂದು ಇಲ್ಲಿ ನೋಡೋಣ, ಈ ರೆವಿನ್ಯೂ ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತಾನೆ ಇದೆ ಇದ್ರದ್ದು. ಓಕೆ, ಇನ್ಕ್ರೀಸ್ ಆಗೋ ಜೊತೆಗೆ ಇದರಲ್ಲಿ ನೆಟ್ ಪ್ರಾಫಿಟ್ ಕೂಡ ಒಂದು ಒಳ್ಳೆ ಕ್ವಾರ್ಟರ್ ಒಳ್ಳೆ ರಿಸಲ್ಟೇ ಕೊಡ್ತಾ ಇದೆ. ಪ್ಲಸ್ ಇದು ನೆಟ್ ಪ್ರಾಫಿಟ್ ಬಂದ್ಬಿಟ್ಟು ನೀವು ನೋಡ್ಬೋದು, ಇದು ರೆವಿನ್ಯೂ ಬಂದು 32,845 ಕೋಟಿ, ಬಟ್ ಆಫ್ಟರ್ ಟ್ಯಾಕ್ಸ್ ಎಲ್ಲ ಹೋಗಿ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 2,853 ಸ್ಟಿಲ್ ಡೇಟ್ವರೆಗೂ. ಇನ್ನೂ ಈ ಇಯರ್ ಕಂಪ್ಲೀಟ್ ಆಗಿಲ್ಲ. ಓಕೆ, ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ 2009 ನೋಡಿ ಇಲ್ಲಿ ಇನ್ಕ್ರೀಸ್ ಆಗ್ತದೆ, ಇಲ್ಲಿ ನೋಡಿ ಮೈನಸ್ ಆಗಿ ಇನ್ಕ್ರೀಸ್ ಆಗ್ತದೆ. ಮತ್ತು IDFC ಫಸ್ಟ್ ಬ್ಯಾಂಕ್ ಇವಾಗ ನೋಡಿದ್ರೆ ತುಂಬ ಕಡೆ ಲೋನ್ಸು ಅದು ಇದು ಅಂತ ಕೊಡ್ತಾ ಇರೋ ಒಂದು ಸ್ಟಾಕ್ಸ್ ಇದು. ಮತ್ತು ಬ್ರ್ಯಾಂಚಸ್ ಕೂಡ ಸಿಕ್ಕಾಪಟ್ಟೆ ಬ್ರ್ಯಾಂಚ್ಗಳಿರೋ ಇನ್ಕ್ರೀಸ್ ಆಗ್ತಾ ಇದೆ ಬ್ರ್ಯಾಂಚ್ ಕೂಡ. ಮತ್ತು ಎಲ್ಲ ಕಾರ್ಪೊರೇಟ್ ಲೆವೆಲಲ್ಲಿ ಕೂಡ ಇವರು ಎಂಟ್ರಿ ಆಗ್ತಾ ಇದ್ದಾರೆ. ಲಾಸ್ಟ್ 4 ಇಯರ್ಸಲ್ಲಿ ನೋಡಿದ್ರೆ IDFC ಫಸ್ಟ್ ಬ್ಯಾಂಕ್ ಬಂದ್ಬಿಟ್ಟು ಪ್ರತಿಯೊಂದು ಒಂದು ಕಾರ್ಪೊರೇಟ್ ಅಕೌಂಟ್ಸ್ ಆಗಲಿ ಮತ್ತು ಇಂಡಿವಿಜುವಲ್ ಅಕೌಂಟ್ಸ್ಗಾಗಲಿ ಮತ್ತು ತುಂಬ ಥರದ್ದು ಲೋನ್ಸು ಕೊಡ್ತಾ ಇದ್ದಾರೆ. ಮತ್ತು IDFC ಮರ್ಜರ್ ಕೂಡ ಇದು ಡೀಟೇಲ್ಸ್ ಇದೆ. ಆ ಕಾರಣಕ್ಕೋಸ್ಕರ ಏನಾಗಿದೆ, ಫರ್ದರ್ ಮೇಲೆ ಹೋಗಿ ಇವಾಗ ಒಂದು ಕರೆಕ್ಷನ್ ಮೋಡಲ್ಲಿದೆ. ಬಟ್ ಇವಾಗ ಎಲ್ಲಿ ಬಂದು ನಿಂತಿದೆ ಅಂತಂದರೆ ಒಂದು ರೇಂಜ್, ಕರೆಕ್ಟಾಗಿ ಒಂದು ರೇಂಜ್ ಬೌಂಡಲ್ಲಿ ಬಂದು ಇದೆ. ನೀವು ನೋಡ್ಬೋದು ಇಲ್ಲಿದೆ. ಇದನ್ನು ನಾವು ಇನ್ನೂ ಸ್ವಲ್ಪ ಡೆಪ್ತಾಗಿ ನೋಡ್ಬೇಕಂತಂದರೆ ಇನ್ನು ಪ್ರೀವಿಯಸ್ವರೆಗೂ ಹೋಗಬೇಕಾಗುತ್ತೆ. ಪ್ರೀವಿಯಸ್ವರೆಗೂ ಹೋದರೆ ಮೇಜರಾಗಿ ಇಲ್ಲಿ ನೀವು ನೋಡ್ಬೋದು, ಈ ರೇಂಜು ಒಂದು ಪ್ರೀವಿಯಸ್ ಹೈ ಇದ್ದು ಕೆಳಗಡೆ ಬಂದು ಆಲ್ಮೋಸ್ಟ್ ನಿಯರೆಸ್ಟು ಬಂದು ಮತ್ತೆ ಕೆಳಗಡೆ ಬಂದಿದೆ. ಅದಾದಮೇಲೆ ಬ್ರೇಕ್ಔಟ್ ಆಗಿ ಫರ್ದರ್ ಅಪ್ಸೈಡ್ ಹೋಗಿ ಇವಾಗ ಕರೆಕ್ಷನ್ ಬಂದಿದೆ. ಈ ಲೆವೆಲಲ್ಲೇ ಬಂದಿರೋದು. ಅದನ್ನು ನಾವು ಒಂದು ಟ್ರೆಂಡ್ ಲೈನ್ ಹಾಕ್ಬಿಟ್ಟು ನೋಡೋಣ. ಓಕೆ, ಈ ಟ್ರೆಂಡ್ ಲೈನ್ ಹಾಕಿದಾಗ ನೀವು ನೋಡ್ಬೋದು ಈ ಲೆವೆಲಲ್ಲಿ ಹೈ ಆಗಿದೆ. ಈ ಲೆವೆಲಲ್ಲಿ ನೋಡಿ, ಈ ಲೆವೆಲಲ್ಲಿ ಬಂದ್ಬಿಟ್ಟು ಕ್ರಾಸ್ ಆಗಿ ರೀಟ್ರೇಸ್ಮೆಂಟ್ ಆಗಿದೆ. ಸ್ವಲ್ಪ ಝೂಮ್ ಮಾಡ್ತೀನಿ, ನಿಮಗೆ ಕಾಣಿಸ್ಬೋದು ನೋಡಿ. ಈ ಲೆವೆಲಲ್ಲಿ ರೀಟ್ರೇಸ್ಮೆಂಟ್ ಆಗಿ ಫರ್ದರ್ ಹಂಗೆ ರಾಕೆಟ್ ಥರ ಮೇಲ್ಗಡೆ ಹೋಗಿ ಅದಾದಮೇಲೆ ಸ್ಲೋ ಆ್ಯಂಡ್ ಸ್ಟಡಿ ಅಪ್ಸೈಡ್ ಹೋಗಿ ಮತ್ತೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಡೌನ್ ಟ್ರೆಂಡು ನೀವು ನೋಡ್ಬೋದು. ಇಲ್ಲಿ ಇದು ಹೈ, ಇದು ಹೈಯರ್ ಲೋ, ಇದು ಲೋವರ್ ಹೈ, ಇದು ಲೋವರ್ ಲೋ, ಇದು ಲೋವರ್ ಹೈ, ಇದು ಲೋವರ್ ಲೋ. ಅದಾದಮೇಲೆ ಮತ್ತೆ ಫರ್ದರ್ ಮೇಲೆ ಹೋಗೋ ಥರ ಹೋಗಿ ಮತ್ತೆ ಅದೇ ರೀತಿ ಡೌನ್ ಟ್ರೆಂಡ್ ಆಗಿದೆ. ಅದಾದಮೇಲೆ ಇದು ಬಂದ್ಬಿಟ್ಟು ಎಲ್ರಿಗೂ ಗೊತ್ತು, ಎಲೆಕ್ಷನ್ ರಿಸಲ್ಟ್ ದಿನ ಇದು ತುಂಬ ಸ್ಟಾಕ್ಸು ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಹೋಗಿದೆ. ಸೇಮ್ ಥಿಂಗ್ ಇಲ್ಲೂ ಕೂಡ ಕೆಳಗಡೆ ಹೋಗಿ ಸೇಮ್ ಅದೇ ಲೆವೆಲಲ್ಲಿ ನೋಡಿ, ಆ ಲೆವೆಲಲ್ಲೇ ಸಪೋರ್ಟ್ ತೊಗೊಂಡಿದೆ. ಸಪೋರ್ಟ್ ತೊಗೊಂಡು ಮತ್ತೆ ಒಂದು ಕೆಳಗಡೆ ಬಂದು ಕಂಟಿನ್ಯೂಸ್ ಆಗಿ ಸಪೋರ್ಟ್ ತೊಗೊಳ್ತಾ ಬಂದು ಇವಾಗ ಈ ರೇಂಜ್ ಇದೆ.
ನೀವು ಇನ್ವೆಸ್ಟ್ ಮಾಡೋರಾಗಿದ್ದರೆ ಕೆಲವರು ಅಗ್ರೆಸಿವ್ ಅಂದರೆ ಇವಾಗಲೇ ಇನ್ವೆಸ್ಟ್ ಮಾಡ್ಬೋದು, ಫರ್ದರ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಓಕೆ, ಹಂಗಿಲ್ಲ ಅಂತಂದರೆ ಇವಾಗ ಇನ್ವೆಸ್ಟ್ ಮಾಡಲ್ಲ ಅನ್ನೋರು ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಬ್ರೇಕ್ ಆದಮೇಲೆ ಎಂಟ್ರಿ ತೊಗೋಬೋದು. ಈ ಲೆವೆಲ್ ಬ್ರೇಕ್ ಆದಮೇಲೆ ಒಂದು ಪ್ರೈಸ್ ಆ್ಯಕ್ಷನು, ಇಲ್ಲಾಂತಂದರೆ ಬ್ರೇಕ್ ಆದಮೇಲೆ ತೊಗೊಂಡು ಎಂಟ್ರಿ ತೊಗೋಬೋದು. ಈ ರೀತಿ ಸ್ಟಾಕ್ಸ್ ಬಂದುಬಿಟ್ಟು ನಾವು ಲೋ ರಿಸ್ಕ್ ಸ್ಟಾಕ್ಸ್ ಅಂತ ಕರಿತೀವಿ. ಏನಕ್ಕಂದರೆ ಇದು ಬಂದು ಒಂದು ಬಾಟಮ್, ಯಾರು ಬಾಟಮ್ನ ಕಂಡುಹಿಡಿಯೋಕ್ಕಾಗಲ್ಲ, ಬಟ್ ಇದು ಬಾಟಮ್ನ ಫಾರ್ಮ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಕಾರಣ ಏನಂದರೆ ಇಲ್ಲಿಂದ ತೊಗೊಂಡು ಇಲ್ಲೇ ಸ್ವಲ್ಪ ದಿನವರೆಗೂ ಕನ್ಸಾಲ್ಟೇಷನ್ ಇದೆ, ಕನ್ಸಾಲ್ಟೇಷನ್ ಬ್ರೇಕ್ ಆಗ್ಬೋದು. ಅದ್ರ ಜೊತೆಗೆ ನಾವು ಇನ್ನೊಂದು ಚೆಕ್ ಮಾಡೋಣ, ಅದನ್ನ ಫಿಬೊನಾಚಿ ಹಾಕ್ಬಿಟ್ಟು ಚೆಕ್ ಮಾಡೋಣ. ಫಿಬೊನಾಚಿ ಹಾಕಿದಾಗ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಈ ರೇಂಜಲ್ಲಿದೆ, 0.38. ಎಲ್ರಿಗೂ ಫಿಬೊನಾಚಿ ಬಗ್ಗೆ ಗೊತ್ತಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಇದರಲ್ಲಿ ಮೇಜರ್ ಆಗಿ 0.23, 0.38, ಆಮೇಲೆ ಇದು ಒಂದು ಸೈಕಾಲಜಿಕಲಿ 0.5, ಆಮೇಲೆ 0.61, ಆಮೇಲೆ 0.786. ಓಕೆ, ಇದು ಫಿಬೊನಾಚಿ ಗೋಲ್ಡನ್ ರೇಷಿಯೋ ಅಂತ ಕರಿತೀವಿ. ಇದರಲ್ಲಿ ಮೇಜರ್ ಆಗಿ ತುಂಬ ಜನ ನೋಡೋದು 0.61, 0.786. ಬಟ್ ನಾವು ಇಲ್ಲಿ ನೋಡ್ತಾ ಇರೋದು 0.23, 0.38. ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ಇದು ಕಡಿಮೆ ಕರೆಕ್ಷನ್ ತೊಗೊಂಡು ಮತ್ತೆ ಸಪೋರ್ಟ್ ತೊಗೊಂಡು ಫರ್ದರ್ ಅಪ್ಸೈಡ್ ಮೂವ್, ಅಂದರೆ ರಾಕೆಟ್ ಥರ ಮೂವ್ ಎಲ್ಲ ಬಂದುಬಿಟ್ಟು ಈ ರೇಂಜಲ್ಲೇ ಆಗುತ್ತೆ. ಇದು ಬಂದುಬಿಟ್ಟು ಸೈಕಾಲಜಿಕಲ್ಲಿ, ಅಂದರೆ ನಾವು ರೌಂಡ್ ಫಿಗರ್ ತೊಗೊಳ್ತೀವಲ್ಲ, ಈಗ 0.099 ಅಂತಂದರೆ ಏನು ಮಾಡ್ತೀವಿ ನಾವು, 0.100 ಅಂತ ರೌಂಡ್ ಫಿಗರ್ ತೊಗೊಳ್ತೀವಿ. 50, 10 ಹೀಗೆ ಈ ರೌಂಡ್ ಫಿಗರ್ ಅಂತ ಏನು ತೊಗೊಳ್ತೀವಿ ಅದು ಈ ಗೋಲ್ಡನ್ ರೇಷಿಯೋಲ್ಲಿ ಕನ್ಸಿಡರ್ ಮಾಡ್ತೀವಿ. ಇವಾಗ ಬಂದುಬಿಟ್ಟು ಆ್ಯಕ್ಚುಲಿ ಇದು 0.38ಗೆ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಒಂದು ವೇಳೆ ನೀವು ಕೆಲವರು ಇನ್ನೂ ವೇಟ್ ಮಾಡಿ ಬೈ ಮಾಡಂದರೆ ಇದು ಅಬೌವ್ ದಿಸ್ ಬೈ ಮಾಡ್ಬೋದು, ಇಲ್ಲಾಂತಂದರೆ ಇಲ್ಲೇ ಕೂಡ ಬೈ ಮಾಡ್ಬೋದು. ಇದು ಒಂದು ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ಸ್ಟಾಕ್ಸ್ ಕೂಡ, ಫಂಡಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿರೋ ಒಂದು ಸ್ಟಾಕ್ಸ್ ಆಗಿರೋದ್ರಿಂದ ಇದು ಇವಾಗ ಬಂದುಬಿಟ್ಟು ನಾವು IDFC ಫಸ್ಟ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದು ಒಂದು ಒಳ್ಳೆ ಮೂವ್ಮೆಂಟ್ ಕೊಡೋ ಥರನೂ ಕಾಣಿಸ್ತಾ ಇದೆ, ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತು ಇದೇ ರೀತಿ ಇನ್ನೊಂದು ಸ್ಟಾಕ್ಸ್ ಬಗ್ಗೆ ಮಾತಾಡುವಾಗ ಬೇರೆ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ಧನ್ಯವಾದಗಳು.